ಶಿವನಿ ಕೆಟ್ಟೆ ಹೋಗು. ಇದೇನು ಕಕ್ಕಸ್ ಮನೆನೋ ಇಲ್ಲ ಅರಮನೆನೋ ಒಂದು ಗೊತ್ತಾಗಬಲ್ದು. ಏನ್ ನಮ್ಮ ಕಾರುಣ್ಣಿಂದು ಕಕ್ಕಸ್ ಮನೆ ಹಿಂಗದೆ, ಏನ್ ಚಂದ ಮಾಡ್ಗಳು ನೋಡು. ಕಾರುಣ್ಣಿಂದ ಬಾತ್ರೂಮ್ ನೋಡಿದ್ರೆ ಬಾಯಿ ಮೇಲೆ ಬೆಲ್ಲ ಮಡಿಕೋಬೇಕು ಹಂಗದೆ, ತಣ 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 ನಂಗೆ ಮಡಿಕೊಂಡವಳೆ ಕಣವ. ಅಯ್ಯೋ ಏನ್ ಚಂದ ಏನ್ ಚಂದ, ಏನು ಏನಾಗಿ ಮಡಿಕೊಂಡವಳೆ. ಅಯ್ಯೋ ಬಲು ಪಸಂದ ಮಡಿಕೊಂಡವಳು ಬಿಡು ನಮ್ಮ ಕಾರುಣ್ಯ. ಅಯ್ಯೋ ನಾನು ನಮ್ಮೂರ್ ಪಟೇಲಪ್ಪಂದೇ ಜಾಗಿರು ಅನ್ಕೊಂಡಿದ್ದೆ, ಇದು ಹೆಂಗ ಮಡಿಕೊಂಡವಳೆ ನೋಡು, ತಣ್ಣಗುಡ್ತದೆ ಕಣವ. ಅಯ್ಯೋ ನಾನು ಬೇರೆ ಕಕ್ಕಸ್ ಅರ್ಜೆಂಟ್ ಆಗ್ಬಿಟ್ಟದೆ, ಕಕ್ಕ ಮಾಡ್ಬೇಕು. ಇಲ್ಲ ಜಾಗವೇ ಕಾಣವಲ್ದಲ್ಲ, ಎಲ್ಲಿ ಕಕ್ಕ ಮಾಡೋದು. ಅಯ್ಯೋ ಈ ಕಕ್ಕಸ್ ಮನೆಯ ನೋಡ್ತಾ ಇದ್ರೆ ಕಕ್ಕ ಮಾಡಕ್ಕೆ ಮನ್ಸಾಗವಲ್ದು, ಅಷ್ಟು ಚೆನ್ನಾಗಿ ಮಡಿಕೊಂಡವಳೆ. ಈ ಗುಂಡಿ ಒಳಗ ಕಕ್ಕ ಮಾಡೋದು, ಅಯ್ಯೋ ಎಲ್ಲಿ ಕಕ್ಕ ಮಾಡೋದು ಅಂತ ನಂಗೆ ಗೊತ್ತಾಯ್ತಲ್ವಲ್ಲ ನನಗೆ. ಅರ್ಜೆಂಟ್ ಬೇರೆ ಆಗ್ಬಿಟ್ಟದೆ, ಏನ್ ಮಾಡೋಣ ಕಣೆ. ಇಲ್ಲಿ ಬೇರೆ ಏನೋ ಕುರ್ಚಿ ಹೆಂಗ್ ಮಾಡಗವ್ರೆ, ಇದ್ರೊಳಗೆ ಬೇರೆ ನೀರವೇ. ಅಯ್ಯೋ ಗೊತ್ತಾಗಿ ಏನು ಒಂದು ಗೊತ್ತಾಯ್ತಾನೆ ಇಲ್ಲ ನನಗೆ. ಕಾರು ಅವ ಕಾರುಣ್ಯ, ಕಾರು ಅವ ಕಾರು ಬರವೇಲಿ. ಏನ್ ಬೇಕು ಕಾಲಮ್ಮ, ಏನು ಕೂಕೋತಾ ಇದ್ದೀರಾ ವಾಶ್ರೂಮ್ ಅಂತ, ಏನ್ ಬೇಕು ನಿಮ್ಗೆ? ಅವ ಇಲ್ಲಿ ಬರವೇಲಿ, ಇಲ್ಲಿ ಎಲ್ಲಿ ಕಕ್ಕಸ್ ಹೋಗೋದು ಅಂತಾನೆ ಗೊತ್ತಾಯ್ತಿಲ್ಲ ಕಣವ ನನಗೆ. ಬರವ ಒಂಚೂರು ತೋರ ಕೊಡು. ಓ ಮೈ ಗಾಡ್, ಓ ಮೈ ಗಾಡ್, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಂಗಂತೂ. ಅಲ್ಲ ಕಾಳಮ್ಮ, ನಿಂಗೆ ಅಷ್ಟು ಗೊತ್ತಾಗಲ್ವಾ ಕಾಳಮ್ಮ, ಎಲ್ಲಿ ಕಕ್ಕ ಮಾಡ್ಬೇಕು ಏನು ಅಂತ? ನಿಂಗೆ ಟಾಯ್ಲೆಟ್ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ವಾ? ಓ ಮೈ ಗಾಡ್, ಅಲ್ಲಿ ಮುಖ ಹುಳ್ಳಿ ಸಾರು ನೀನಂತೂ ಕಾಳಮ್ಮ. ಓ ಮೈ ಗಾಡ್ ಕಾಳಮ್ಮ, ನಿಮ್ ನೋಡ್ರೆ ನಂಗೆ ತುಂಬಾ ನಗು ಬರ್ತಾ ಇದೆ. ನಿಂಗೆ ಅಷ್ಟು ಗೊತ್ತಾಗಲ್ವಾ ಟಾಯ್ಲೆಟ್ ಎಲ್ಲಿ ಹೋಗ್ಬೇಕು ಅಂತ? ಕಾಳಮ್ಮ ಕಾಳಮ್ಮ ಹೋಗಿ ಗೊತ್ತಿಲ್ಲ ಕಣವ, ಮುಂಚೆ ತೋರ ಕೊಡವ ಎಲ್ಲಿ ಅಂತ. ಇಲ್ಲಿ ಗುಂಡಿ ಹಂಗದಲ್ಲ, ಇದ್ರೊಳಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕವ ಎಲ್ಲ ಕಾಳ ಗೊತ್ತಾಗದೆ ಒಂದು. ನಮ್ಮ ಊರಾಗ ಕಕ್ಕಸ್ಕೊಂಡಿದ್ದೇವ ನಾವು, ಹಂಗಿಲ್ಲ ಕಣವ. ಇವು ಅದಿದ್ದಿರ್ತದಲ್ಲವ ಬೇಸನ್ನು, ಅದೇ ಕಾಣಿಸ್ತಲ್ಲ ಕಣವ. ಕಕ್ಕಸ್ ಕುತ್ಕೊಂಡು ಹೋಗೋದಿರ್ತದಲ್ಲವ ಹಿಂಗೆ, ಅದು ಅದೇ ಕಾಣವಲ್ದು ಕಣವ. ಓ ಕಾಳಮ್ಮ, ಇದು ಇಂಡಿಯನ್ ಅಲ್ಲ, ಇದು ಇಂಡಿಯನ್ ಟಾಯ್ಲೆಟ್ ಅಲ್ಲ, ಇದು ವೆಸ್ಟರ್ನ್ ಟಾಯ್ಲೆಟ್. ಇದೆಯಾ, ಇದು ಚೇರ್ ತರ ಇದೆಯಲ್ಲ, ಇದ್ರ ಮೇಲೆ ಕುತ್ಕೊಂಡು ಕಕ್ಕ ಮಾಡ್ಬೇಕು. ಅವ್ವಾ ಶಿವನೇ ಕೆಟ್ಟೆ ಹೋಗತ್ತಾಗಿ, ಇದ್ರ ಮೇಲೆ ಕುತ್ಕೊಂಡು ಕಕ್ಕ ಮಾಡ್ಬೇಕಾ? ಇದ್ರ ಮೇಲೆ ಹೆಂಗವ ಕುತ್ಕೊಳ್ಳೋದು? ಕಾಲ್ ಮೇಲೆ ಹಾಕೊಂಡು ಕುತ್ಕೊಳಕತ್ತವ ನಾವು? ಓ ಕಾಳಮ್ಮ, ಆ ತರ ಅಲ್ಲ ಕಾಳಮ್ಮ, ನಂಗೆ ನಗು ಬರ್ಸ್ಬೇಡಿ ನೀವು. ಜಸ್ಟ್ ನೀವು ಚೇರ್ ಮೇಲೆ ಕುತ್ಕೊಂತೀರಲ್ಲ, ಆ ತರ ಸಿಸ್ಟ್ ಮಾಡ್ಬೇಕು, ಮತ್ತೆ ಮಾಡ್ಬೇಕು, ಕಕ್ಕ ಮಾಡ್ಬೇಕು. ಏನಂತವ ಸೌತಿ ಮಗಳಿಗೆ ಕಾಳಿಗೆ? ತಡಿ ಜಲ್ದಿ ಕಕ್ಕ ಮಾಡ್ಬಿಟ್ಟು ಬರೋಣ ಅಂದೆ. ಏನು ಗಳಿಗೆ ನೀನ್ ಬಾ ನಾನ್ ಬಾ ಅಂತ ಕರಿತಾವಳಲ್ಲ, ಯಾಕಂತ ಇವಳಿಗೆ? ಮಮ್ಮಿ ಇವ್ರಿಗೆ ಕಕ್ಕ ಮಾಡೋದು ಎಲ್ಲಿ ಅಂತಾನೆ ಗೊತ್ತಿಲ್ಲ, ನಾನ್ ತೋರ್ಸ್ಕೊಡ್ತಾ ಇದ್ದೀನಿ. ಇವಾಗ ಅಷ್ಟು ಗೊತ್ತಿಲ್ಲ ಮಮ್ಮಿ, ತುಂಬಾ ಹಳ್ಳಿ ಮುಖ ಹುಳ್ಳಿ ಸಾರು. ಅಯ್ಯೋ ಬಾರವ, ಯಾವ ತರ ಇಂತ ಮನೇಲಿ ಇದ್ರಲ್ವ ಅವಳು. ಅಯ್ಯೋ ಊರೊಳಗೆ ಯಾವಾಗ್ಲೂ ಊರೊಳಗೆ ಬಿಸ್ ಆಯ್ತಾಳೆ, ಒಂದ್ ಊರ್ಗ್ ಹೋಗಲ್ಲ, ಒಂದ್ ಕೇರಿಗೆ ಹೋಗಲ್ಲ, ಯಾವಾಗ್ಲೂ ಊರಲ್ಲಿ ಇದ್ರೊಳಗೆ ಏನ್ ಗೊತ್ತತ್ತು. ಇದೇ ಕಣ್ಣೆ, ಇದ್ರ ಮೇಲೆ ಕುತ್ಕೊಂಡು ಹೋಗೋದು ಕಣ್ಣೆ ಕಕ್ಕಸ. ಅಯ್ಯೋ ಕೆಂಪಕ್ಕ, ನನಗ್ ಗೊತ್ತೇ ಆಗ್ಲ ಕಣ್ ಕೆಂಪಕ್ಕ, ಇದ್ರ ಮೇಲೆ ಕುತ್ಕೊಂಡು ಹೋಗ್ಬೇಕಂತ, ಹೆಂಗ್ ಹೋಗ್ಬೇಕದು ಏನು ಅನ್ನೋದೇ ಗೊತ್ತಿಲ್ಲ ಕಣ್ ಕೆಂಪಕ್ಕ ನನಗೆ. ಅದಕ್ಕೆಯ ನಮ್ ಕಾರನ್ನ ಕರ್ದೆ ಕಣವ ಒಂಚೂರು ತೋರ್ಕೊಡಾಕು ಅಂತ. ಎಳೆ ಬಂಪೆ ಅಲ್ಲ ನಿನ್ಗೆ, ಕಕ್ಕ ಮಾಡೋದನ್ನ ತೋರಾಕ್ತಾ ತಡಿ ಅವಳು. ಹೋಗ್ಲಿ ಬಿಡಿ ಮಾಮಿ, ಜಸ್ಟ್ ಅವ್ರಿಗೆ ಗೊತ್ತಿಲ್ದಿರೋದೆಲ್ಲ ನಾವು ಹೇಳ್ಕೊಡ್ಬೇಕು ತಾನೆ, ಅವ್ರಿಗೇನ್ ಗೊತ್ತಾಗುತ್ತೆ? ಇದು ವೆಸ್ಟರ್ನ್ ಟಾಯ್ಲೆಟ್ಸ್ ಅಲ್ವಾ, ಅವ್ರಿಗೆ ಗೊತ್ತಾಗಲ್ಲ. ನಿಂಗೂ ಹಂಗೆ ಕಣಕ್ ಕಾಣಕ್ ಕೆಂಪಕ್ಕ, ನೀನೇನು ಹುಡ್ತಾಗ್ಲೆಲ್ಲ ಕಲ್ತ್ಕೊಂಬಿಟ್ಟಿದ್ದ. ಅಯ್ಯೋ ತಗೋ. ಅಯ್ಯೋ ಇಲ್ಲ ಇಲ್ಲ, ಮಮ್ಮಿನೂ ಇದೇ ತರ ಮಾಡ್ಬಿಟ್ಟಿತ್ತು. ಮಮ್ಮಿ ಅಂತೂ ಲಾಸ್ಟ್ ಟೈಮ್ ನಾವ್ ಎದ್ದಿದ್ ಮನೇಲಿ ಇದಿತ್ತು, ಏನು ಗೊತ್ತಾ, ಬಾಥ್ ಬಿಟ್ಟು ಬಾಥ ಬೆಲೆ ಕಕ್ಕ ಮಾಡ್ಬಿಟ್ಟಿದ್ರು. ಓ ಮೈ ಗಾಡ್, ಅದ್ ನೆನ್ಕೊಂಡು ನಂಗೆ ಇವಾಗ್ಲೂ ನಗು ಬರುತ್ತೆ. ಕಕ್ಕ ಮಾಡಕ್ಕಂತ ಬಂದ್ಬಿಟ್ಟು ಗೊತ್ತಾಗ್ದೆ ಇವ್ರಿಗೆ ಅರ್ಜೆಂಟ್ ಆಗ್ಬಿಟ್ಟು ಬಾಥ ಬೆಲೆ ಕಕ್ಕ ಮಾಡ್ಬಿಟ್ಟಿದ್ರು. ನಾನು ಅದಕ್ಕೆ ಬಾಥ ಬಿಟ್ಟು ಎಸಿಸ್ಬಿಟ್ಟೆ. ನಂಗೆ ತಿರ್ಗಾ ಬಾಥ ಬೆಲೆ ಒಂದಿನಾನು ಬಾತ್ ಮಾಡ್ಲಿಲ್ಲ ನಾನು. ಅಯ್ಯಯ್ಯೋ ಏನಾಗ್ಬಿಡ್ತಿತ್ತು, ಅಲ್ಲ ಕಿತ್ತಿ ಅಷ್ಟೇ ಬಿಡ್ತಿದ್ದೆಲ್ಲ, ಅದ ಬಾತ್ತಬ್ಬ ಸ್ನಾನ ಮಾಡಿ ಮರಿಕೊಂಡು ಸ್ನಾನ ಮಾಡೋದು. ಆಮೇಲೆ ಹೇಳ್ಕೊಟ್ಟಲ್ಲ ನೀನು, ನಾನು ಮಾಡದ್ನಲ್ಲ. ಅಯ್ಯೋ ತಕ್ಕ, ಅಯ್ಯೋ ಏನಕ್ಕ ಗೊತ್ತಾಗ್ದೆ ಮಾಡ್ಬಿಟ್ಟಿದೆ, ಅದಕ್ಕೆ ಇದ್ ಮಾಡಾರೆ. ಆಕೆ ಕಣ್ ಕೆಂಪಕ್ಕ, ಗೊತ್ತಾಗ್ದೆ ಅಲ್ಲಿ ಇಲ್ಲಿ ಕಕ್ಕ ಮಾಡ್ಬಿಟ್ರೆ ಯಾಕ್ ಬೇಕು ಅಂತ ನಾನು ಒಂದ್ಸಲಿ ಕಾರುಣಿನ ಕರ್ದೆ ಬಿಟ್ಟೆ. ಕರ್ದ್ಬಿಟ್ಟು ಎಲ್ಲಿ ಏನವ ಎಲ್ಲಿ ದಾರಿ ತರ್ಕೊಡವ ಅಂತ. ಅದೇ ಸರಿ ಅಲ್ವೇ ಕಣಮ್ಮ? ಸರಿ ಆಯ್ತು, ಬೇಗ ನೀವು ವಾಶ್ರೂಮ್ ಹೋಗುದ್ ಬನ್ನಿ. ಇದೇ ಟಾಯ್ಲೆಟ್ ಓಕೆನಾ? ಇಲ್ಲೇ ಮುಗಿಸ್ಕೊಂಡು ನಿಮ್ದೆಲ್ಲ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಬನ್ನಿ ಆಯ್ತಾ? ಅಯ್ಯೋ ಬತ್ತಾಳ ನಡೀನೇ ಅವಳು, ಗೊತ್ತಾಗ್ದೆಯಾ ಜಗದಾಸೊಳಗೆ ಮಗ ಒಂದ್ ಬಾರ್ವೆ ಅಂತ. ಅಯ್ಯೋ ಬಾಲೆ ನಾಟಕ ಆಡ್ತಾಳೆ ಅವಳು, ನಾಟಗಾರಿ ನಡಿ. ತುಗಾದಿ ಹಬ್ಬ ಅಲ್ವಾ ಕಳಮ್ಮ, ತುಂಬಾ ಕೆಲಸ ಇರುತ್ತೆ ಆಯ್ತಾ? ಬೇಗ ಬನ್ನಿ ನೀವು. 2 ನಿಮಿಷ ಕಣವ, ತೆಗೆದು ತಪ್ಪಂತ ಎಸ್ಬಿಟ್ಟು ಬಂದ್ಬಿಡ್ತೀನಿ ನಡಿ. ಅಯ್ಯೋ ಗೊತ್ತಾಗಿ ನನ್ನ ಜೀವಮಾನದಲ್ಲೇ ಇವೆಲ್ಲ ನೋಡಿರ್ಲಿಲ್ಲ. ಹೆಂಗೋ ಈ ಕಾಳಮ್ಮನ ಕೆಂಪಮ್ಮನ ನೋಡಕ್ ಬರೋ ನೆನಪಲ್ಲಿ ಎಲ್ಲಾನು ನೋಡಿದ್ದಾಯ್ತು ಹೋಗತ್ತಾಗಿ. ಇವತ್ತು ಗಾಡಿ ಹಬ್ಬ ಬೇರೆ, ಒಬ್ಬಟ್ಟು ವಡೆ ಅವು ಇವು ಏನೇ ಮಾಡಳೇನೋ, ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಮಗಳ ಮೇಲೆ ತಗೋಬೇಕು. ಅವಳ ಉಗ್ದಟ್ಟೆ ಅಂತಂದ್ರೆ ಉಗ್ದಟ್ಟೆ ಮಾಡಿಕೊಂಡವಳೆ, ನೋಡ್ದ ಹೆಂಗ್ ಮಾಡ್ತಾಳವಳು ಕಾಳಿ. ಇರ್ಲಿ ಬುರಿ ಮಾಮಿ, ಒಂದ್ 2 days ಇದ್ದಿ ಹೋಗ್ತಾರೆ, ಯಾಕೆ ಹಿಂಗಾಗ್ತೀಯ ಕಾಳಮ್ಮನ ಮೇಲೆ ನೀನು? ಕಂಡ್ರೆ ಎಲ್ಲ ಇರ್ತದೆ ಕಣ್ಣೆ ನನ್ಗೆ. ಅಯ್ಯೋ ಅವಳೊಂದು ಕಂಡ್ರೆ ನನ್ಗೆ ಆಗದೇ ಇಲ್ಲ.
ಬರದೇ ಇಲ್ಲ ನನಗೂ ಅವಳಿಗೆ. ಇದು ಮಾಡಬಾರ್ದು ಮಮ್ಮಿ. ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಲ್ಲ, ಆವಾಗೆಲ್ಲ ತುಂಬಾ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ನನ್ನ ಊರಲ್ಲಿ ನನ್ನ ಗಂಡನ ಬೆಂಗಳೂರು ಕರ್ಕೊಂಡ್ ಬರ್ಬೇಕಾದ್ರೆ ಎಷ್ಟು ಹೆಲ್ಪ್ ಮಾಡಿದ್ರು ಕಾಳಮ್ಮ. ಅದನ್ನೆಲ್ಲ ಮರೆಯಕ್ಕಾಗುತ್ತಾ ಮಮ್ಮಿ ನೀನು? ನಾನು ಅದಕ್ಕೆ ತಿಗಮಿಸ್ಕೊಂಡು ಸುಮ್ಮನಿರೋದು. ಇಲ್ಲಾಂದ್ರೆ ಬಿಡನೆ ಅವಳನ್ನ ಇಷ್ಟ ಗಂಟೆ ಮನೇಲಿ ಮಡಿಕೊಳ್ಳಿವ್ನೇ, ಏನಾರು ನೆವಸೆ ತೆಗ್ದು ಓಡಿಸಿದೀನಿ ಯಾಸಟ್ಟ. ಅವಾಗೆಲ್ಲ ಒಂಚೂರು ಏನೋ ಸಹಾಯ ಮಾಡೋಣ ಅಂತ ಇನ್ನೂ ಮಡಿಕೊಂಡಿದ್ದೀನಿ. ಇವತ್ತು ಯುಗಾದಿ ಫೆಸ್ಟಿವಲ್ ಅಲ್ವಾ ಮಮ್ಮಿ? ಸ್ವಲ್ಪ ಯುಗಾದಿ ಫೆಸ್ಟಿವಲ್ಗೆ ಸ್ವಲ್ಪ ಒಬ್ಬಟ್ಟು ಮತ್ತೆ ಒಡೆ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಸ್ವಲ್ಪ ಕೋಸಂಬರಿ, ಪಲ್ಯ, ಅನ್ನ ಅವೆಲ್ಲ ಮಾಡಬೇಕು ಮಮ್ಮಿ ಇವತ್ತು ನಮ್ಮ ಮನೇಲಿ. ಅವ್ವ ಅವ್ವ ಅವ್ವ, ನನ್ನ ಮಗ ಚಿನ್ನ ಕಣವ, ನನ್ನ ಮಗಳು ನೋಡು ಹಬ್ಬ ಅರ್ದಿನ ನಿನ್ನಂಗೆ ಮಾಡಬೇಕು ಕಣವ. ಅಯ್ಯೋ ನನ್ನ ಸಸ್ಯನು ಅವಳೇ ಏಳು ಮಧ್ಯಾಹ್ನ ಹೊತ್ತಿಗೆ ಒಬ್ಬಟ್ಟು ತಟ್ಬಿಟ್ಟು ಎಸಿತಾಳೆ ನೋಡು. ನೀನು ಎಷ್ಟೊಂಥರ ತರಾವರಿ ಮಾಡ್ತೀನಿ ಅಂತೀವಿ. ಮಾಡವ ಮಾಡು, ಒಳ್ಳೇದಾಗ್ಲಿ ಮಾಡು. ಸಕ್ಕನೆ ಹೊತ್ತು ತಗೋಬೇಡ, ಪಟಪಟ್ನೆ ಮಾಡು, ಚೆನ್ನಾಗಿ ತಿನ್ನೋಣ ಸಂದೆ ಗಂಟ. ಓ ಮಾಮಿ, ನಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ನೀನು ಮತ್ತೆ ಕಾಳಮ್ಮ ಇಬ್ರು ಸೇರ್ಕೊಂಡು ಎಲ್ಲಾನು ಪ್ರಿಪೇರ್ ಮಾಡಿ ಆಯ್ತಾ? ನಾನು ಸ್ವಲ್ಪ ಪೂಜೆ ರೆಡಿ ಮಾಡ್ಕೊಂತೀನಿ. ನಾನು ಅಡುಗೆ ಮಾಡ್ಬೇಕಾ? ಹೋಗ್ರೆ ಆಗಲ್ಲ ಕಣ ನನ್ನ ಕೈಲಿ. ನಾನು ಅಡುಗೆಯ ಅವ್ವ ಕಿಟಿಸುನೆ ಕಟ್ಟ ಹೋಗು. ಸಂದೆಲ್ಲ ನನ್ನ ಕೈಲಿ ಅಡುಗೆ ಮಾಡ್ಸೋಳೆ, ಈಗಲೂ ಅಲ್ಲ ನನ್ನ ತಗ್ಲಾಕ್ತಾಳೆ ಅಡುಗೆಗೆ. ಕೆಲಸದವಳು ಬಂದಿದ್ದಾಳೆ ಮಮ್ಮಿ, ಹೊಸ ಕೆಲಸದವಳು ಬಂದಿದ್ದಾಳೆ, ಅವಳು ಎಲ್ಲ ಮಾಡ್ತಾಳೆ. ಅವಳಿಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಿ ಅಷ್ಟೇ. ನೀನು ಮತ್ತೆ ಕಾಳಮ್ಮ ಇಬ್ರು ಸ್ವಲ್ಪ ಹೆಲ್ಪ್ ಮಾಡಿ. ಅಯ್ಯೋ ಹೋಗ್ನೆ, ಅವಳು ಬೆಳಿಗ್ಗೆ ಕಾಫಿ ಮಾಡ್ಕೊಟ್ಟಿದ್ಲಲ್ಲ, ಅದೇ ಕುಡಿಯೋಕ್ಕಾಗ್ದೈತಿ, ಯಾವಾಗ ಕೊಚ್ಚ ಹೊಡಿತಿತ್ತು, ಒಂಥರ ಅನಿಸ್ತದ ಕಣ್ಬಣ್ಣೆ. ಅಯ್ಯೋ ಹೋಗು, ನನಗಂತೂ ಯಾಕೋ ಕುಡ್ದಂಗೆ ಆಗ್ಲಿಲ್ಲ ಕಾಫಿಯ. ಮಮ್ಮಿ ಬೆಂಗಳೂರಲ್ವಾ, ಇಲ್ಲೆಲ್ಲ ಪ್ಯಾಕೆಟ್ ಹಾಳಲ್ವಾ, ಅದಕ್ಕೆ ಆ ಥರ ಆಗಿರುತ್ತೆ ಮಮ್ಮಿ. ಸಂಜೆ ಗಟ್ಟಿ ಹಾಲಾಕಿ ಮಾಡ್ಕೊಡಕ್ಕೆ ನಾನು ಹೇಳ್ತೀನಿ ಅವಳಿಗೆ, ಕೆಲಸದೊಳಗೆ. ನೀವೀಗ ಸ್ವಲ್ಪ ಅವಳಿಗೆ ಒಬ್ಬಟ್ಟು ಅದೆಲ್ಲ ಬರಲ್ಲ, ಯಾಕಂದ್ರೆ ಅವಳು ನಾರ್ತ್ ಇಂಡಿಯನ್, ಅವಳಿಗೆಲ್ಲ ಬರಲ್ಲ, ಗೊತ್ತಾಯ್ತಾ? ನೀವು ಸ್ವಲ್ಪ ಒಬ್ಬಟ್ಟೆಲ್ಲ ತಟ್ಕೊಂಬಿಡಿ ಆಯ್ತಾ? ನಾಲ್ಕು ಒಬ್ಬಟ್ಟು ತಟ್ಬಿಟ್ಟು ಒಂದು ನಾಲ್ಕು ಒಳ್ಳೆ ತಟ್ಕೊಂಡ್ಬಿಟ್ಟು ಬೇಯಿಸ್ಬಿಡಿ. ಮತ್ತೆ ಸ್ವಲ್ಪ ಮಾವಿನಕಾಯಿ ತುರ್ದಾಕ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಡಿ. ಸ್ವಲ್ಪ ಎರಡೆರಡು ಸೌತೆಕಾಯಿ ಹಾಕ್ಬಿಟ್ಟು ಕೋಸಂಬರಿ ಮಾಡಿಬಿಡಿ. ಸ್ವಲ್ಪ ಕಡಲೆಕಾಳು, ಬಟಾಣಿಕಾಳು, ಆಮೇಲೆ ಆಲೂಗಡ್ಡೆ ಎಲ್ಲ ಬೇಯಿಸ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜು ಥರ ಮಾಡಿಬಿಡಿ. ಸ್ವಲ್ಪ ಫ್ರಿಜ್ಜಲ್ಲಿ ಬೀನ್ಸ್ ಇದೆ ಮಮ್ಮಿ, ಆ ಬೀನ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಬೀನ್ಸ್ ಪಲ್ಯ ಮಾಡಿಬಿಡಿ. ಆಮೇಲೆ ಸ್ವಲ್ಪ ಸಾಂಬಾರು ಮಾಡಿ, ಬೇಳೆ ಸೈದು ಒಬ್ಬಟ್ಟಿನ ಸಾಂಬಾರು ಮಾಡಿಬಿಡಿ ಮಮ್ಮಿ. ಒಂದು 2 days ಮಾಡ್ಕೊಂಡು ತಿಂದು ಚೆನ್ನಾಗಿರುತ್ತೆ, ಬೇಯಿಸಿ ಚೆನ್ನಾಗಿರುತ್ತೆ ಮಮ್ಮಿ ಅದು. ಸೊ ಒಬ್ಬಟ್ಟಿನ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಅಷ್ಟು ಮಾಡಿ ಹಪ್ಪಳ ಕರ್ಕೊಳ್ಳೋಣ ಮಮ್ಮಿ. ಹಪ್ಪಳ ತರಿಸಿದ್ದೀನಿ ನಾನು ಅಂಗಡಿಯಿಂದ, ಸೊ ಹಪ್ಪಳ ಕರ್ಕೊಳ್ಳೋಣ ಸಾಕು, ಇಷ್ಟೇ, ಜಾಸ್ತಿ ಏನು ಬೇಡ ಮಮ್ಮಿ. ಅವ್ವ ಇದೇನು ಹೊಸಿ ಐತೆ, ಇಷ್ಟೆಲ್ಲ ಮಾಡೋ ಹೊತ್ತಿಗೆ ನನ್ನ ನಡ ನೇತಾಡೋಯ್ತದೆ. ಯವ್ವ ನನ್ನ ಕೈಲಿ ಆಗಲ್ಲ ಕಣವ. ಒಬ್ಳೆ ಮಾಡ್ಬಿಡ ಮಮ್ಮಿ. ಆ ಕಾಳಮ್ಮ ಮತ್ತೆ ಕೆಲಸದವಳು ಎಲ್ಲರದ್ದು ಹೆಲ್ಪ್ ತಗೊಂಡು 1 by 1 ಮಾಡಿ ಮಮ್ಮಿ ಪ್ಲೀಸ್. ನಮ್ಗಿನ್ನು ಎಷ್ಟು ಕೆಲಸ ಇದೆ ಗೊತ್ತಾ? ನಾನು ಇವತ್ತು ಕ್ಲಬ್ ಹೌಸಲ್ಲಿ ಬೇರೆ ಪೂಜೆ ಇದೆ, ಅಲ್ಲಿಗೆ ಹೋಗ್ಬೇಕು, ಮತ್ತೆ ಮನೇಲಿ ಪೂಜೆ ಮಾಡಬೇಕು, ತುಂಬ ಕೆಲಸಗಳಿದೆ. ನಿಮ್ಮ ಅಳಿನ ಬೇಗ ಎಣ್ಣೆ ನೀರು ಹಾಕ್ಬೇಕು, ಅದೆಲ್ಲ ತುಂಬ ಕೆಲಸ ಇದೆ ನನಗೆ. ಅದಕ್ಕೋಸ್ಕರ ನೀವು ಕಿಚನ್ ಡ್ಯೂಟಿ ಮಾಡ್ಕೊಂಡ್ರೆ ನಾನು ಮಿಕ್ಕಿದೆಲ್ಲ ಡ್ಯೂಟಿ ನಾನು ಮಾಡ್ಕೊತೀನಿ. ಅಯ್ಯೋ ಕಣವ ಹೋಗತ್ತಾಗಿ, ಅದಂಗೋ ಹೇಳ್ತಾರಲ್ಲ, ಕಾಯ ಬಾಣ್ಲಿಯಿಂದ ಆರ್ಬಿಟ್ಟು ಡೈರೆಕ್ಟ್ ಬೆಂಕಿಗೆ ಬಿದ್ದಂಗೆ ಆಯ್ತು ಅಂತಾರಲ್ಲ, ಹಂಗಾಗದ ನಂದು. ಊರಲ್ಲಿ ಒಂದು ಕೆಮ್ಮೆ ಮಾಡ್ತಿರ್ಲಿಲ್ಲ, ಒಂದು ಇದು ಮಾಡ್ತಿರ್ಲಿಲ್ಲ, ಕುತ್ತಿಗೆ ಎಲ್ಲ ಕೊಡೋಳು ಹೆಂಗೋಳು. ಇಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಆಗದೇ ಇಲ್ಲ ಕಣವ. ಏನ್ರವ ಅವಮ್ಮ ಮಕ್ಳಿಬ್ರು ಒಡೆ ಒಬ್ಬಟ್ಟು ಅಂತ ಇನ್ನೂ ಮಾತಾಡ್ತಾ ಇದ್ದೀರಿ. ಅದೇ ನಿನ್ ಚಿತಿಯಲ್ಲಿ ಇವತ್ತ ಎಲ್ಲಾನು ಮಾಡುವಂತವಳೆ, ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಿನ್ ಮಲಾಗ್ಬಿಟ್ರಳೆ, ನಿನ್ ಅಂತ ತಗೊಳೆ ಇಂತ ತಗೊಳೆ, ಯಾಕಣೆ ಹಂಗಂತಿಲ್ಲ ನನಗೆ. ಚೆನ್ನಾಗಿ ಮಾತಾಡಿದ್ದೆ ಕಣ್ ತಗೋ ನೀನು ಎಷ್ಟಾದ್ರೆ. ನೋಡಿ ತಗೋ ಅಡುಗೆ ಕೊನೆಗೆ ಅದೇನೋ ಒಬ್ಬಟ್ಟು ವಡೆ ಆಮೇಲೆ ಪಲ್ಯ ಅವೇನೇನೋ ಮಾಡ್ಬೇಕಂತೆ, ಮಾಡೋಣ ನನ್ನ ಇಬ್ರು. ನಂಗೆ ಮಾಡಕ್ ಬರಲ್ಲ, ಬರೀ ತಿನ್ನಕ್ ಬರ್ತದೆ. ವೀಡಿಯೋಸು ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ, 2 days ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸದ ಬ್ಯುಸಿಲಿದ್ದೆ, ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಕೆಲಸ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋ ಹಾಕಕ್ಕೆ ಆಗಿಲ್ಲ 2 days. ದಯವಿಟ್ಟು ಎಲ್ಲ ಕ್ಷಮಿಸಿ, ನಿಮ್ಮಿಂದ ಕ್ಷಮೆ ಕೇಳ್ತಾ ಇದ್ದೀನಿ ನಾನು, ಯಾಕಂದರೆ ಸ್ವಲ್ಪ ಕೆಲಸ ಬ್ಯುಸಿ ಇದ್ದಿದ್ದರಿಂದ ನಾನು ವಿಡಿಯೋ ಹಾಕಕ್ಕೆ ಆಗಲಿಲ್ಲ. ಮತ್ತು ಯಾಕೋ ಗಂಟ್ಲು ಬೇರೆ ಸರಿ ಇರಲಿಲ್ಲ, ನೆಗಡಿ ಬೇರೆ ಆಗ್ಬಿಟ್ಟಿತ್ತು, ಅದಕ್ಕೆ ಒಂಥರ ಮಾಡೋಕ್ಕೆ ಆಗಲಿಲ್ಲ ವೀಡಿಯೋನ. ಒಂಥರ ಬಿಸಿಲಿಗೂ ಅದಕ್ಕೂ ಹುಷಾರಿಲ್ದಂಗೆ ಹುಷಾರು ತಪ್ತಾನೆ ಇದ್ದೀನಿ ನಾನಂತೂ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.